ಹಾರ್ಮೋನ್ಸ್ ಇನ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ಹಾರ್ಮೋನ್ಸ್ ಬಗ್ಗೆ ಕಲಿಯೋಣ. ಕೆಮಿಕಲ್ ಆ್ಯಂಡ್ ಹಾರ್ಮೋನಲ್, ಹೌ ಆರ್ ಸಚ್ ಮೀನ್ಸ್ ಆಫ್ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಷನ್ ಯೂಸ್ಡ್ ಇನ್ ಅನಿಮಲ್ಸ್. ಪ್ರಾಣಿಗಳಲ್ಲಿ ಕೆಮಿಕಲ್ ಮತ್ತು ಹಾರ್ಮೋನಲ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವಾಟ್ ಡು ಸಮ್ ಅನಿಮಲ್ಸ್, ಫಾರ್ ಇನ್ಸ್ಟೆನ್ಸ್ ಸ್ಕ್ವಿರಿಲ್ಸ್, ಎಕ್ಸ್ಪೀರಿಯನ್ಸ್ ವೆನ್ ದೇ ಆರ್ ಇನ್ ಸ್ಕೇರಿ ಸಿಚುವೇಶನ್. ಸ್ಕ್ವಿರಿಲ್ ಅಂದರೆ ಅಳಿಲು, ಅಳಿಲಿಗೆ ಭಯ ಆದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. Their bodies have to prepare for either fighting or running away. ಹೆದರಿಕೆ ಅಂದರೆ ಡೇಂಜರಸ್ ಸಿಚುವೇಶನ್ ಇದ್ದಾಗ ಒಂದು ಫೈಟ್ ಮಾಡಬೇಕು, ಯಾವುದಾದ್ರೂ ಬಂದು ಅಟ್ಯಾಕ್ ಮಾಡ್ತಾಯಿದೆ ಅದ್ರ ಮೇಲೆ ಫೈಟ್ ಮಾಡಬೇಕು, ಇಲ್ಲ ಓಡೋಗಬೇಕು. ಸೊ ಎರಡಕ್ಕೂ ಪ್ರಿಪೇರ್ ಆಗಬೇಕು ನಮ್ಮ ಬಾಡಿ. ಬೋತ್ ಆರ್ ಕಾಂಪ್ಲಿಕೇಟೆಡ್ ಆ್ಯಕ್ಟಿವಿಟೀಸ್ ದಟ್ ವಿಲ್ ಯೂಸ್ ಎ ಗ್ರೇಟ್ ಡೀಲ್ ಆಫ್ ಎನರ್ಜಿ ಇನ್ ಕಂಟ್ರೋಲ್ಡ್ ವೇಸ್. ಎರಡು ಕಾಂಪ್ಲಿಕೇಟೆಡ್ ಆ್ಯಕ್ಟಿವಿಟಿ, ಅದು ತುಂಬ ನಮಗೆ ಎನರ್ಜಿ ಬೇಕಾಗುತ್ತೆ. ಓಡೋಕ್ಕೂ ಎನರ್ಜಿ ಬೇಕು, ಫೈಟ್ ಮಾಡೋಕ್ಕೂ ಎನರ್ಜಿ ಬೇಕು. Many different tissue types will be used and their activities integrated together in these actions. ಒಂದು ಟಿಶ್ಯೂ ಅಲ್ಲ, ತುಂಬಾ ಟಿಶ್ಯೂ ಅಂದರೆ ಬಾಡಿ ತುಂಬ ಬೇರೆ ಬೇರೆ ಪಾರ್ಟು ಬೇರೆ ಬೇರೆ ಕೆಲಸ ಮಾಡುತ್ತೆ ಈ ಥರ ಫೈಟ್ ಮಾಡುವಾಗ ಅಥವಾ ಓಡೋಗುವಾಗ. However, the two alternate activities, fighting or running, are also quite different. ಸೊ ನಾವು ಫೈಟ್ ಮಾಡಬೇಕಿದ್ರೆ ಒಂಥರ ನಮ್ಮ ಬಾಡಿ ಪ್ರಿಪೇರ್ ಆಗಬೇಕು, ಓಡೋಗಬೇಕಿದ್ರೆ ಇನ್ನೊಂದು ಥರ ಪ್ರಿಪೇರ್ ಆಗಬೇಕು. ಸೊ ಹಿಯರ್ ಈಸ್ ಎ ಸಿಚುವೇಶನ್ ಇನ್ ವಿಚ್ ಸಮ್ ಕಾಮನ್ ಪ್ರಿಪರೇಷನ್ಸ್ ಕ್ಯಾನ್ ಬಿ ಯೂಸ್ಫುಲಿ ಮೇಡ್ ಇನ್ ದ ಬಾಡಿ. ದೀಸ್ ಪ್ರಿಪರೇಷನ್ ಶುಡ್ ಐಡಿಯಲಿ ಮೇಕ್ ಇಟ್ ಈಸಿಯರ್ ಟು ಡೂ ಐದರ್ ಆ್ಯಕ್ಟಿವಿಟಿ ಇನ್ ದ ನಿಯರ್ ಫ್ಯೂಚರ್. ಹೌ ಇಸ್ ದಿಸ್ ಅಚೀವ್ಡ್? ಸೊ ಏನು ಹೇಳ್ತಿದ್ದಾರೆ ಅಂದರೆ, ಓಡೋಗಬೇಕಿದ್ರು ಅಥವಾ if you are running if you are fighting or if you are running, there are some common preparations that should be made. The common preparations ಮಾಡಬೇಕಾಗತ್ತೆ. ಆ ಪ್ರಿಪ್ರೇಷನ್ ಶುಡ್ ಐಡಿಯಲಿ ಮೇಕ್ ಇಟ್ ಈಸಿಯರ್, ಅಂದರೆ ಓಡೋಕ್ಕೂ ಈಸಿ ಆಗಬೇಕು, ಫೈಟ್ ಮಾಡೋಕ್ಕೂ ಈಸಿ ಆಗಬೇಕು ಇನ್ ದ ನಿಯರ್ ಫ್ಯೂಚರ್. ಅಂದರೆ ಇಮಿಡಿಯೇಟಾಗಿ ಫೈಟ್ ಮಾಡಬೇಕು, ಇಮಿಡಿಯೇಟ್ ಓಡೋಗ್ಬೇಕಿದ್ರೆ ಏನು ಹೆಲ್ಪ್ ಬೇಕೋ ಅದು ಬೇಕು. ಹೌ ವುಡ್ ದಿಸ್ ಬಿ ಅಚೀವ್ಡ್? ಸೊ ಹೇಗೆ ಅಂತ. ಸೊ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಅಳಿಲಿದ್ರೆ, ಅಳಿಲಿಗೆ ಭಯ ಆದರೆ ಅದು ಒಂದು ಓಡೋಕೆ ರೆಡಿ ಆಗಬೇಕು, ಇಲ್ಲ ಫೈಟ್ ಆಗಿ ರೆಡಿ ಆಗಬೇಕು. ಅದು ಹೇಗಾಗುತ್ತೆ ಅಂತ ಈ ಪ್ಯಾರಾಗ್ರಾಫಲ್ಲಿದೆ. ಸೆಕೆಂಡ್ ಪ್ಯಾರಾಗ್ರಾಫ್ ನೋಡೋಣ. ಈ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ನೋಡೋಣ. ಇಫ್ ಎ ಬಾಡಿ ಡಿಸೈನ್ ಇನ್ ದ ಸ್ಕ್ವಿರಿಲ್ ರಿಲೈಡ್ ಆನ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ವಯಾ ನರ್ವ್ ಸೆಲ್ಸ್, ದ ರೇಂಜ್ ಆಫ್ ಟಿಶ್ಯೂಸ್ ಇನ್ಸ್ಟ್ರಕ್ಟೆಡ್ ಟು ಪ್ರಿಪೇರ್ ಫಾರ್ ದ ಕಮಿಂಗ್ ಆ್ಯಕ್ಟಿವಿಟಿ ವುಡ್ ಬಿ ಲಿಮಿಟೆಡ್. ಸೊ ಸ್ಕ್ವಿರಿಲ್ದು ಬಾಡಿ ಡಿಸೈನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಮೇಲೆ ನಾವು ಅದು ಡಿಪೆಂಡ್ ಆಗಿದ್ದರೆ ಯಾವ ಥರ ಟಿಶ್ಯೂನ ಅದು ಇನ್ಸ್ಟ್ರಕ್ಷನ್ ಕೊಡೋಕ್ಕಾಗತ್ತೆ ಅನ್ನೋದು ಅದು ಲಿಮಿಟೆಡ್ ಆಗಿರೋದು. ಎಲ್ಲ ಥರ ಟಿಶ್ಯೂಗೆ ಕೊಡೋಕ್ಕಾಗ್ತಾಯಿರಲ್ಲ, ಯಾಕಂದರೆ ನರ್ವ್ ಸೆಲ್ಸ್ ಎಲ್ಲ ಕಡೆ ಹೋಗಲ್ಲ, ಪ್ಲಸ್ ಟೈಮ್ ಬೇರೆ ಆಗುತ್ತೆ. ಆನ್ ದ ಅದರ್ ಹ್ಯಾಂಡ್, ಇಫ್ ಎ ಕೆಮಿಕಲ್ ಸಿಗ್ನಲ್ ವರ್ ಸೆಂಟ್ ಆಸ್ ವೆಲ್, ಇಟ್ ವುಡ್ ರೀಚ್ ಆಲ್ ದ ಸೆಲ್ಸ್ ಆಫ್ ದ ಬಾಡಿ ಆ್ಯಂಡ್ ಪ್ರೊವೈಡ್ ವೈಡ್ ರೇಂಜ್ ಚೇಂಜಸ್ ನೀಡೆಡ್. ಅದರ ಬದಲು ಕೆಮಿಕಲ್ ಸಿಗ್ನಲ್ ಕಳಿಸಿದ್ರೆ ಅದು ಎಲ್ಲ ಪಾರ್ಟ್ ಆಫ್ ದ ಬಾಡಿಗೂ ರೀಚ್ ಆಗುತ್ತೆ, ಮತ್ತು ವೈಡ್ ರೇಂಜಿಂಗ್ ಚೇಂಜಸ್ ಅಂದರೆ ತುಂಬಾ ಥರ ಅಂತಹ ಚೇಂಜಸ್ಸು ಸಾಧ್ಯ ಆಗುತ್ತೆ. ಸೊ ಅದು ಹೇಳ್ತಾ ಇದ್ದಾರೆ. ಏನು, ಅಡ್ರಿಲಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಡನ್ ಇನ್ ಮೆನಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಯೂಸಿಂಗ್ ಎ ಹಾರ್ಮೋನ್ ಕಾಲ್ಡ್ ಅಡ್ರಿನಲಿನ್ that is secreted from adrenal glands. ಸೊ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಒಂದು ಜಾಗ ಇದೆ, ಒಂದು ಆರ್ಗನ್ ಇದೆ ನಮ್ಮ ಬಾಡಿಯಲ್ಲಿ, ಪ್ರಾಣಿಗಳಲ್ಲೂ ಇರುತ್ತೆ. ಅಲ್ಲಿಂದ ಅಡ್ರಿಲಿನ್ ಅನ್ನೋ ಹಾರ್ಮೋನು ಜನ್ರೇಟ್ ಆಗುತ್ತೆ. ಅದನ್ನು ಲೊಕೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಏನು, ಆ ಗ್ಲ್ಯಾಂಡ್ಸ್ ಎಲ್ಲಿದೆ ಅಂತ ಲೊಕೇಟ್ ಮಾಡಿ ಅಂತ ನೋಡೋಣ. ಅಡ್ರಿನಲ್ ಗ್ಲ್ಯಾಂಡ್ಸ್ ಎಲ್ಲಿದೆ ಅಂತ. ಇದು ಚಿತ್ರ ನೋಡಿ, ಇಲ್ಲಿದೆ. ಅಡ್ರಿನಲ್ ಗ್ಲ್ಯಾಂಡ್ಸ್ ಇಲ್ಲಿದೆ. ಸೊ ಇಲ್ಲಿ ಅಡ್ರಿಲಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆಗಿ ನಮ್ಮ ಬಾಡಿ ಎಲ್ಲ ಪಾರ್ಟ್ಗೆ ಹೋಗಿ ರೆಡಿ ಆಗುತ್ತೆ. ವಾಪಸ್ ಹೋಗೋಣ. Adrenaline is secreted directly into the blood and carried into different parts of the body. ಅಡ್ರಿನಲಿನ್ ಅನ್ನೋದು ಬ್ಲಡ್ಗೆ ಡೈರೆಕ್ಟಾಗಿ ಸೆಕ್ರೇಟ್ ಆಗುತ್ತೆ, ಅಂದರೆ ಬ್ಲಡ್ಗೆ ಡೈರೆಕ್ಟಾಗಿ ಗ್ಲ್ಯಾಂಡ್ ರಿಲೀಸ್ ಮಾಡುತ್ತೆ, ಮತ್ತು ಕ್ಯಾರಿ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ, ಬೇರೆ ಬೇರೆ ಪಾರ್ಟ್ ಆಫ್ ದ ಬಾಡಿ ಹೋಗುತ್ತೆ. ದ ಟಾರ್ಗೆಟ್ ಆರ್ಗನ್ಸ್ ಆರ್ ದ ಸ್ಪೆಸಿಫಿಕ್ ಟಿಶ್ಯೂಸ್ ಆನ್ ವಿಚ್ ಇಟ್ ಆ್ಯಕ್ಟ್ಸ್ ಇನ್ಕ್ಲೂಡ್ ದ ಹಾರ್ಟ್. ಸೊ ಎಲ್ಲೇ ಹೋಗುತ್ತೆ ಅದು, ಯಾವ ಟಿಶ್ಯೂಗೆ
ಯಾವ ಟಿಶ್ಯೂ ರೀಚ್ ಆಗುತ್ತೆ ಪ್ಲಸ್ ಯಾವ ಆರ್ಗನ್ ರೀಚ್ ಆಗುತ್ತೆ ಅಂದರೆ ಅದು ಹಾರ್ಟ್ ಕೂಡ ಇನ್ಕ್ಲೂಡ್ ಆಗಿದೆ. ಆ್ಯಸ್ ಎ ರಿಸಲ್ಟ್ ಅವರ್ ಹಾರ್ಟ್ಸ್ ದ ಹಾರ್ಟ್ ಬೀಟ್ಸ್ ಫಾಸ್ಟರ್. ಸೊ ಅಡ್ರಿನಲಿನ್ ರಿಲೀಸ್ ಆಗಿ ಹಾರ್ಟಿಗೆ ರೀಚ್ ಆದರೆ ಹಾರ್ಟು ಬೇಗ ಹೊಡ್ಕೊಳುತ್ತೆ. ಯಾಕೆ? ರಿಸಲ್ಟಿಂಗ್ ಇನ್ ಮೋರ್ ಸಪ್ಲೈ ಆಫ್ ಮೋರ್ ಆಕ್ಸಿಜನ್ ಟು ಅವರ್ ಮಸಲ್ಸ್. ಸೊ ನಾವು ಮಸಲ್ಸ್ ಓಡಬೇಕಿದ್ರೆ, ಫೈಟ್ ಮಾಡಬೇಕಿದ್ರೆ ಅದಕ್ಕೆ ಹೆಚ್ಚು ಆಕ್ಸಿಜನ್ ಬೇಕು. ಸೊ ಆವಾಗ ಹಾರ್ಟು ಬೇಗ ಬೀಟ್ ಆದರೆ ಜಾಸ್ತಿ ಆಕ್ಸಿಜನ್ನು ಮಸಲ್ಸಿಗೆ ಹೋಗುತ್ತೆ. The blood to the digestive system and the skin is reduced due to contraction of muscles around small arteries in these organs. ಡೈಜೆಸ್ಟಿವ್ ಸಿಸ್ಟಮ್ಮು ಮತ್ತು ಸ್ಕಿನ್ನು ಏನು ಅರ್ಜೆಂಟ್ ಇಲ್ವಲ್ಲ, ಫೈಟಿಂಗಲ್ಲಿ ಏನು ಬೇಕಾಗಲ್ಲ. ಸೊ ಅಲ್ಲಿಗೆ ಬ್ಲಡ್ಡು ರಿಡ್ಯೂಸ್ ಆಗುತ್ತೆ. ಯಾಕೆ? ಹೇಗೆ ಆಗುತ್ತೆ ಅಂದರೆ ಕಾಂಟ್ರಾಕ್ಷನ್ ಆಫ್ ಮಸಲ್ಸ್ ಅರೌಂಡ್ ದ ಸ್ಮಾಲ್ ಆರ್ಟರೀಸ್ ಇನ್ ದೀಸ್ ಆರ್ಗನ್ಸ್. ಸೊ ಅದಕ್ಕೆ ಬ್ಲಡ್ಡು ಕಮ್ಮಿ ಮಾಡುತ್ತೆ. ಅಲ್ಲಿ ಆರ್ಟ್ರಿಗಳು ಚಿಕ್ಕದಾಗುತ್ತೆ, ಯಾಕಂದರೆ ಒಂಥರ ಪ್ರೆಸ್ ಆದಂಗೆ ಆಗುತ್ತೆ. ದಿಸ್ ಡೈವರ್ಟ್ಸ್ ದ ಬ್ಲಡ್ ಟು ಅವರ್ ಸ್ಕೆಲಿಟಲ್ ಮಸಲ್ಸ್ ಅಂದರೆ ಕೈ, ಕಾಲು, ಈ ಥರ ಮಸಲ್ಸ್ಗೆ ಡೈವರ್ಟ್ ಆಗುತ್ತೆ. The breathing rate also increases because of the contractions of the diaphragm and rib muscles. ಸೊ ಡಯಾಫ್ರಾಮ್ ಅಂದರೆ ಅದು ಪದರ, ಎಲ್ಲಿ ನಮ್ಮ ಲಂಗ್ಸು ಮತ್ತು ಕೆಳಗಿನ ಎಲ್ಲ ಪಾರ್ಟ್ ಇರುತ್ತಲ್ಲ, ಲಿವರ್ ಗಿವರೆಲ್ಲ ಅದ್ರ ಮಧ್ಯೆ. ಮತ್ತು ರಿಬ್ ಮಸಲ್ಸ್ ಅಂದರೆ ಎದೆಯಲ್ಲಿರುವಂಥ ಮಸಲ್ಸ್. ಸೊ ಅವು ಕಾಂಟ್ರಾಕ್ಟ್ ಆಗಿ ನಮ್ಮ ಬ್ರೀದಿಂಗ್ ರೇಟ್, ನಾವು ಯಾವ ರೇಟಲ್ಲಿ ಬ್ರೀದ್ ಮಾಡ್ತೀವಿ ಅದು ಜಾಸ್ತಿ ಆಗುತ್ತೆ. ಇದಿಷ್ಟು ಏನಕ್ಕಾಗುತ್ತೆ? ಆಲ್ ದಿಸ್ ರೆಸ್ಪಾನ್ಸಸ್ ಟುಗೆದರ್ ಎನೇಬಲ್ ದ ಅನಿಮಲ್ ಬಾಡಿ ಟು ಬಿ ರೆಡಿ ಟು ಡೀಲ್ ವಿತ್ ದ ಸಿಚುವೇಶನ್. ಇದಿಷ್ಟು ಹಾರ್ಟ್ ಜೋರಾಗಿ ಬೀಟ್ ಆಗೋದು, ಬ್ಲಡ್ಡು ಸ್ಕೆಲಿಟಲ್ ಮಸಲ್ಸ್ಗೆ ಹೋಗೋದು, ಅಥವಾ ಬ್ರೀದಿಂಗ್ ರೇಟ್ ಜಾಸ್ತಿ ಆಗೋದು, ಇದೆಲ್ಲ ನಮಗೆ ಓಡೋದಕ್ಕೆ, ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸಚ್ ಅನಿಮಲ್ ಹಾರ್ಮೋನ್ಸ್ ಆರ್ ಪಾರ್ಟ್ ಆಫ್ ಎಂಡೋಕ್ರೈನ್ ಸಿಸ್ಟಮ್. ಸೊ ಹೊಸ ಸಿಸ್ಟಮ್ ಬಗ್ಗೆ ಹೇಳ್ತಾ ಇದ್ದಾರೆ, ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಹಾರ್ಮೋನಲ್ ಸಿಸ್ಟಮನ್ನು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ವಿಚ್ ಕಾನ್ಸ್ಟಿಟ್ಯೂಟ್ಸ್ ಎ ಸೆಕೆಂಡ್ ವೇ ಆಫ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿ ಇದು ಸೆಕೆಂಡ್. ಫಸ್ಟ್ ಒನ್ ಏನು? ನರ್ವಸ್ ಸಿಸ್ಟಮ್. ಆಯಿತಾ? ಸೊ ಇದು ಇಷ್ಟು ಅಡ್ರಿನಲಿನ್ ಮತ್ತು ಎಂಡೋಕ್ರೈನ್ ಸಿಸ್ಟಮ್ ಇಂಟ್ರೊಡಕ್ಷನ್. ಮುಂದೆ ನೋಡೋಣ. ಲುಕ್ ಅಟ್ ದಿ ಫಿಗರ್. ಒಂದು ಫಿಗರ್ ಕೊಟ್ಟಿದ್ದಾರೆ. ಐಡೆಂಟಿಫೈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಸಮ್ ಆಫ್ ದ ಗ್ಲ್ಯಾಂಡ್ಸ್ ಆರ್ ಲಿಸ್ಟೆಡ್ ಆ್ಯಂಡ್ ಡಿಸ್ಕಸ್ಡ್. ಕನ್ಸಲ್ಟ್ ದ ಬುಕ್ಸ್ ಆ್ಯಂಡ್ ಡಿಸ್ಕಸ್ ವಿತ್ ಯುವರ್ ಟೀಚರ್ಸ್ ಟು ಫೈಂಡ್ ಔಟ್ ಅಬೌಟ್ ಅದರ್ ಗ್ಲ್ಯಾಂಡ್ಸ್. ಈ ಆ್ಯಕ್ಟಿವಿಟಿ ನಮ್ಮ ಎಂಡೋಕ್ರೈನ್ ಬಗ್ಗೆ ಕಲ್ತ್ಕೊಳ್ಳಿ ಅಂತ. ಸೊ ಆ ಚಿತ್ರ ನೋಡೋಣ, ಯೂಸ್ಫುಲ್ ಇದೆ. ಈ ಚಿತ್ರದಲ್ಲಿ ಮೇಲ್ ಮತ್ತು ಫೀಮೇಲ್, ಗಂಡಸರು ಮತ್ತು ಹೆಂಗಸರ ಎಲ್ಲೆಲ್ಲಿ ಏನೇನಿರುತ್ತೆ ಮತ್ತು ಏನು ಡಿಫ್ರೆನ್ಸ್ ಇದೆ ಅಂತ ತೋರಿಸ್ತಾ ಇದೆ. ಸೊ ಎಲ್ಲ ಗ್ಲ್ಯಾಂಡ್ಸು ಸೇಮು, ಗಂಡಸರು ಮತ್ತು ಹೆಂಗಸರ ಮಧ್ಯೆ. ರೀಪ್ರೊಡಕ್ಟಿವ್ ಸಿಸ್ಟಮ್ ಮಾತ್ರ, ಟೆಸ್ಟಿಸ್ ಮತ್ತು ಓವರಿ ಮಾತ್ರ ಡಿಫ್ರೆಂಟ್ ಆಗಿದೆ ಅಷ್ಟೇ. ಮೇಲಿಂದ ನೋಡ್ಕೊಂಬಂದರೆ ನಿಮಗೆ ಹೈಪೋಥಾಲಮಸ್ ಅಂತ ಒಂದಿದೆ, ಪಿಟ್ಯೂಟರಿ ಗ್ಲ್ಯಾಂಡ್ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇದೆ, ಥೈಮಸ್ ಇದೆ, ಪ್ಯಾಂಕ್ರಿಯಾಸ್ ಇದೆ, ಅಡ್ರಿನಲ್ ಗ್ಲ್ಯಾಂಡ್ ಇದೆ, ಟೆಸ್ಟಿಸ್ ಇದೆ ಇನ್ ಮೇಲ್, ಓವರಿ ಇನ್ ಫೀಮೇಲ್. ಉಳಿದಿದೆಲ್ಲ ಅದೇ ಆಯಿತಾ. ಇದೆಲ್ಲ ಬೇರೆ ಬೇರೆ ಕೆಲಸ ಮಾಡುತ್ತೆ. ಸೊ ಯಾವ ಥರ ಕೆಲಸ ಮಾಡುತ್ತೆ ಅದಕ್ಕೊಂದು ಟೇಬಲ್ ಕೊಟ್ಟಿದ್ದಾರೆ ಕೆಳಗೆ. ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಅರ್ಧ ಫಿಲ್ ಮಾಡಿದ್ದಾರೆ, ಬಟ್ ನಾನು ಇಲ್ಲಿ ಫುಲ್ ಫಿಲ್ ಮಾಡಿದ್ದೀನಿ. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ? ಗ್ರೋತ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಗ್ರೋತ್ ಹಾರ್ಮೋನ್ ಏನು ಮಾಡುತ್ತೆ? ಸ್ಟಿಮ್ಯುಲೇಟ್ಸ್ ಗ್ರೋತ್ ಇನ್ ಆಲ್ ಆರ್ಗನ್ಸ್. ಸೊ ಇದು ಮಕ್ಕಳು ಬೆಳೆಯುವಾಗ ಇದು ತುಂಬಾ ಇಂಪಾರ್ಟೆಂಟ್. ಇದು ಗ್ರೋತ್ ಹಾರ್ಮೋನ್ ಶಾರ್ಟೇಜ್ ಆದರೆ ಡ್ವಾರ್ಫಿಸಮ್ ಅಂದರೆ ತುಂಬ ಕುಳ್ಳಗಿರ್ತಾರಲ್ಲ ಸಿಕ್ಕಾಬಿಟ್ಟೆ, ಅದು ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಒನ್ನು ಥೈರಾಯ್ಡ್ ಗ್ಲ್ಯಾಂಡ್ ಅಂತ. ಥೈರಾಯ್ಡ್ ಗ್ಲ್ಯಾಂಡು ಥೈರಾಕ್ಸಿನ್ ಅನ್ನೋ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದು ಬಾಡಿ ಗ್ರೋತ್ ಮೆಟಬಾಲಿಸಮನ್ನು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟು ಇನ್ಸುಲಿನ್ ಅನ್ನೋದು, ಇದು ಕೇಳಿರ್ಬೋದು ನೀವು. ಇನ್ಸುಲಿನ್ ಅನ್ನೋದು ಪ್ಯಾಂಕ್ರಿಯಾಸಲ್ಲಿ ಜನ್ರೇಟ್ ಆಗುತ್ತೆ. ಅದೇನು ಮಾಡುತ್ತೆ? ಬ್ಲಡ್ ಶುಗರನ್ನು ರೆಗ್ಯುಲೇಟ್ ಮಾಡುತ್ತೆ. ಸೊ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡ್ಯೂಸ್ ಆಗಲಿಲ್ಲ ಅಂದರೆ ನಿಮಗೆ ಶುಗರ್ ಅಂತ ಹೇಳ್ತೀವಿ ನಾವು. ಸೊ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಡಯಾಬಿಟೀಸ್ ಬಂದರೆ ನಾವು ಆರ್ಟಿಫಿಷಿಯಲ್ ಆಗಿ ಇನ್ಸುಲಿನ್ ಕೊಡಬೇಕು ಹೊರಗಡೆಯಿಂದ. ಟೆಸ್ಟೀಸ್ ಮತ್ತು ಓವರೀಸ್ ಆವಾಗಲೇ ಹೇಳಿದೆ, ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ಸ್. ಸೊ ಅದು ಟೆಸ್ಟೋಸ್ಟೆರಾನ್ ಮತ್ತು ಈಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಈಗಲೇ ಡಿಸ್ಕಸ್ ಮಾಡಿದ್ವಿ, ಅಡ್ರಿನಲಿನ್ ಪ್ರೊಡ್ಯೂಸ್ ಮಾಡುತ್ತೆ. ಹೈಪೋಥಾಲಮಸ್ ಏನು ಮಾಡುತ್ತೆ? ಹೈಪೋಥಾಲಮಸ್ಸು ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್ ರಿಲೀಸ್ ಹಾರ್ಮೋನ್ಸ್. ಸೊ ಬೇಸಿಕ್ಲಿ ಹೈಪೋಥಾಲಮಸ್ ಏನು ಮಾಡುತ್ತೆ? ಬೇರೆ ಥರ ಗ್ಲ್ಯಾಂಡ್, ಫಾರ್ ಎಕ್ಸಾಂಪಲ್ ಪಿಟ್ಯೂಟರಿ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಇದೊಂಥರ ಮೇಯ್ನ್.
ಸೊ ಇದಿಷ್ಟು ಹಾರ್ಮೋನ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಹೇಳಿದ್ದಾರೆ, ನೋಡೋಣ. ಅದರಲ್ಲಿ ಇಂಪಾರ್ಟೆಂಟ್ ಪಾರ್ಟ್ಸ್ ಎಲ್ಲ ಸ್ವಲ್ಪ ಹೈಲೈಟ್ ಮಾಡಿದ್ದೀನಿ, ಅದನ್ನು ಕಲ್ತ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಗಿಡಗಳು ಡೈರೆಕ್ಷನಲ್ ಗ್ರೋತು ಹಾರ್ಮೋನ್ಸ್ ಮೂಲಕ ಆಗುತ್ತೆ. ಪ್ರಾಣಿಗಳ ಡೈರೆಕ್ಷನಲ್ ಗ್ರೋತ್ ಅಂದರೆ ಕೈ ಗ್ರೋತು, ಕಾಲು ಗ್ರೋತು, ಇದೆಲ್ಲ ಹಾರ್ಮೋನ್ಸಿಂದನೇ ಆಗೋದು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈ ಚಿತ್ರ ಆಲ್ರೆಡಿ ನೋಡಿದ್ವಿ. ಸೊ ಈ ಚಾಪ್ಟ್ರಲ್ಲಿ ಥೈರಾಯ್ಡು, ಪಿಟ್ಯೂಟರಿ ಮತ್ತು ಹೈಪೋಥಾಲಮಸ್ಸು ಇದೆ ಅಂತ ನೋಡೋಣ ಅದೇನು ಅಂತ. So let us examine some examples to understand how hormones help in coordinated growth. Growth ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ. We have all seen salt packets. ನಾವು ಸಾಲ್ಟ್ ಪ್ಯಾಕೆಟ್ಸನ್ನು ನೋಡಿದ್ದೀವಿ. ಅದೇ ಅಯೋಡೈಸ್ ಸಾಲ್ಟು ಎನ್ರಿಚ್ಡ್ ಇನ್ ಅಯೋಡಿನ್ ಅಂತ ಇರುತ್ತೆ. ಯಾಕಿರುತ್ತೆ? ವೈ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಹ್ಯಾವ್ ಅಯೋಡೈಸ್ ಸಾಲ್ಟ್ ಅಂತ ಕೇಳ್ತಾ ಇದ್ದಾರೆ. ಅಯೋಡಿನ್ ಈಸ್ ನೆಸೆಸರಿ ಫಾರ್ ಥೈರಾಯ್ಡ್ ಗ್ಲ್ಯಾಂಡ್ ಟು ಮೇಕ್ ಥೈರಾಕ್ಸಿನ್ ಹಾರ್ಮೋನ್. ಅಯೋಡೀನು ಥೈರಾಯ್ಡ್ ಗ್ಲ್ಯಾಂಡಿಗೆ ಬೇಕು, ಅದು ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡೋಕ್ಕೆ. ಥೈರಾಯ್ಡ್ ಗ್ಲ್ಯಾಂಡ್ ಇಲ್ಲಿದೆ, ಈ ಗಂಟ್ಲ ಹತ್ರ ಇದೆ. ಸೊ ಅದು ಅಯೋಡೀನ್ ಇಲ್ಲ ಅಂದರೆ ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ. ಸೊ ಅದು ಇಂಪಾರ್ಟೆಂಟ್. ಥೈರಾಯ್ಡ್ ಗ್ಲ್ಯಾಂಡು ಥೈರಾಕ್ಸಿನ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಥೈರಾಕ್ಸಿನ್ ಏನು ಮಾಡುತ್ತೆ? ಥೈರಾಕ್ಸಿನ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಮೆಟಬಲಿಸಮ್. ಸೊ ದೇ ಪ್ರೊವೈಡ್ ದ ಬೆಸ್ಟ್ ಬ್ಯಾಲೆನ್ಸ್ ಫಾರ್ ಗ್ರೋತ್. ಸೊ ಥೈರಾಕ್ಸಿನ್ ಅನ್ನೋದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ ಮೆಟಬಾಲಿಸಮ್ ಇನ್ ದ ಬಾಡಿ. ಸೊ ಯಾವ ರೇಟಲ್ಲಿ ಕಾರ್ಬೋಹೈಡ್ರೇಟು ಮೆಟಬಲೈಸ್ ಆಗಬೇಕು, ಪ್ರೋಟೀನ್ ಮೆಟಬಲೈಸ್ ಆಗಬೇಕು, ಅದೆಲ್ಲ ಥೈರಾಕ್ಸಿನ್ ಕಂಟ್ರೋಲ್ ಮಾಡುತ್ತೆ. ಸೊ ಬೆಸ್ಟ್ ಬ್ಯಾಲೆನ್ಸ್ ಫಾರ್ ಗ್ರೋತ್ಗೆ ಮ್ಯಾನೇಜ್ ಮಾಡುತ್ತೆ. ಕಾರ್ಬ್ ಜಾಸ್ತಿ ಬೇಕಾ, ಪ್ರೋಟೀನ್ ಜಾಸ್ತಿ ಬೇಕಾ, ಫ್ಯಾಟ್ ಜಾಸ್ತಿ ಬೇಕಾ. ಅಯೋಡಿನ್ ಇಸ್ ಎಸೆನ್ಷಿಯಲ್ ಫಾರ್ ಸಿಂಥಸಿಸ್ ಆಫ್ ಥೈರಾಕ್ಸಿನ್ ಮಾಡೋಕ್ಕೆ ಅಯೋಡಿನ್ನು ಬೇಕು. ಇನ್ ಕೇಸ್ ಅಯೋಡಿನ್ ಇಸ್ ಡಿಫಿಷಿಯಂಟ್ ಇನ್ ಅವರ್ ಡಯಟ್, ನಮ್ಮ ಡಯಟಲ್ಲಿ ಅಯೋಡಿನ್ ಇಲ್ಲ ಅಂದರೆ ನಾವು ಗಾಯ್ಟರ್ ಅನ್ನೋ ಒಂದು ಕಾಯಿಲೆ ಬರೋಕ್ಕೆ ಸಾಧ್ಯ ಇದೆ. ಒನ್ ಆಫ್ ದ ಸಿಂಪ್ಟಮ್ಸ್ ಈಸ್ ದ ಸ್ವೋಲನ್ ನೆಕ್. ಈ ಗಾಯ್ಟರ್ ಅಂತ ಕಾಯಿಲೆ ಬಂದರೆ ನಮ್ಮ ಗಂಟಲು ಊದ್ಕೊಳ್ಳುತ್ತೆ. ಕ್ಯಾನ್ ಯು ಕೋರಿಲೇಟ್ ವಿತ್ ದ ಪೊಸಿಷನ್? ಯಾಕೆ ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಇರೋದೇ ಅಲ್ಲಿ ಅಲ್ವಾ. ಸೊ ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿದೆಯೋ ಅಲ್ಲಿ ಊದ್ಕೊಳ್ಳುತ್ತೆ. ಸೊ ಗಾಯ್ಟರ್ ಅನ್ನೋ ಕಾಯಿಲೆ ಬರುತ್ತೆ. ಗಾಯ್ಟರ್ ಅನ್ನೋ ಕಾಯಿಲೆ ಬರಬಾರ್ದು ಅಂದರೆ ನಾವು ಅಯೋಡೈಸ್ ಸಾಲ್ಟು ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಅಯೋಡಿನ್ ತೊಗೋಬೇಕು. Sometimes we come across people who are either very short or extremely tall. ತುಂಬಾ ಉದ್ದ, ತುಂಬಾ ಕುಳ್ಳಗಿರೋರನ್ನ ಯಾಕೆ ಅಂತ ಯೋಚನೆ ಕೇಳ್ತಾ ಇದ್ದಾರೆ. Have you wondered why this happens? ನೋಡೋಣ. ಗ್ರೋತ್ ಹಾರ್ಮೋನ್ ಅಂತ ಒಂದು ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಗ್ರೋತ್ ಹಾರ್ಮೋನ್ ರೆಗ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ನಮ್ಮ ದೇಹ ಬೆಳೆಯೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಇಫ್ ದರ್ ಇಸ್ ಅ ಡೆಫಿಷಿಯನ್ಸಿ ಆಫ್ ಹಾರ್ಮೋನ್ ಇನ್ ಚೈಲ್ಡ್ಹುಡ್, ಚಿಕ್ಕಂದಲ್ಲಿ ಅದು ಹಾರ್ಮೋನ್ ಡೆಫಿಷಿಯನ್ಸಿ ಇದ್ದರೆ ಡ್ವಾರ್ಫಿಸಮ್ ಅಂದರೆ ಬೆಳೆಯಲ್ಲ ಅವರು. ಇದು ಗ್ರೋತ್ ಹಾರ್ಮೋನ್ ಕಥೆ ಆಯಿತು. ಸೊ ದಿಸ್ ಈಸ್ ದಿ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಹಾರ್ಮೋನ್ಸ್. ನೋಡೋಣ. ಯು ಮೇ ಹ್ಯಾವ್ ನೋಟಿಸ್ ಮೆನಿ ಡ್ರಮ್ಯಾಟಿಕ್ ಚೇಂಜಸ್ ಇನ್ ಯುವರ್ ಅಪಿಯರೆನ್ಸ್ ಆಸ್ ವೆಲ್ ಆಸ್ ಯುವರ್ ಫ್ರೆಂಡ್ಸ್ ಆಸ್ ಯು ಅಪ್ರೋಚ್ 10 to 12. ಯೂಶಲಿ 10 to 12 ವರ್ಷಕ್ಕೆ ಪ್ಯೂಬರಿಟಿ ಅಂತ ಏನು ಹೇಳ್ತೀವಿ ಅದು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನಕ್ಕಾಗುತ್ತೆ? ಮೇಲ್ಸ್ ಅಂದರೆ ಗಂಡಸರಲ್ಲಿ ಅಥವಾ ಹುಡುಗರಲ್ಲಿ ಟೆಸ್ಟೋಸ್ಟ್ರೋನ್ ಅನ್ನೋ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಹೆಂಗಸರಲ್ಲಿ ಅಥವಾ ಹುಡುಗಿಯರಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ಹೆಲ್ಪ್ ಇನ್ ಮೇಕಿಂಗ್ ಶ್ಯೂರ್ ದಟ್ ಯುವರ್ ಗ್ರೋತ್ ಈಸ್ ಕಂಪ್ಲೀಟ್. ಇದು ಇನ್ಸುಲಿನ್ ಮತ್ತು ಡಯಾಬಿಟೀಸ್ ಬಗ್ಗೆ. Do you know anyone in your family who has been advised by doctor to less sugar in their diet because they are suffering from diabetes? ಡಯಾಬಿಟೀಸಿಂದ ಯಾರಾದರೂ ನರಳ್ತಾ ಇದ್ದರೆ ಅವ್ರಿಗೆ ಶುಗರ್ ಕಮ್ಮಿ ತೊಗೊಳ್ಳಿ ಅಂತ ಹೇಳ್ತಾರೆ. ಆ್ಯಸ್ ಎ ಟ್ರೀಟ್ಮೆಂಟ್ ದೇ ಮೇ ಬಿ ಟೇಕಿಂಗ್ ಇಂಜೆಕ್ಷನ್ಸ್ ಆಫ್ ಇನ್ಸುಲಿನ್ ಇಂಜೆಕ್ಷನು ತೊಗೋತಾ ಇರ್ಬೋದು. ದಿಸ್ ಇಸ್ ಅ ಹಾರ್ಮೋನ್ ವಿಚ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಮಾಡುತ್ತೆ ಈ ಹಾರ್ಮೋನ್ನ. ಏನು ಹೆಲ್ಪ್ ಮಾಡುತ್ತೆ? ಅದು ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ. ಬ್ಲಡ್ ಶುಗರನ್ನು ಅಂದರೆ ಬ್ಲಡ್ಡಲ್ಲಿ ಶುಗರು ಲೆವೆಲನ್ನು ಕಮ್ಮಿ ಜಾಸ್ತಿ ಮಾಡುತ್ತೆ. ಇಫ್ ದಿಸ್ ಈಸ್ ನಾಟ್ ಸೆಕ್ರೀಟೆಡ್ ಇನ್ ಪ್ರಾಪರ್ ಅಮೌಂಟ್, ಇದು ಕರೆಕ್ಟಾಗಿ ಸೆಕ್ರೀಟ್ ಆಗಿಲ್ಲ ಅಂದರೆ ಶುಗರ್ ಇನ್ ದ ಬ್ಲಡ್ ರೈಸಸ್. ಅದರಿಂದ ತುಂಬ ಕೆಟ್ಟ ಡಯಾಬಿಟೀಸ್ ಬಂದು ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಕಣ್ಣು ಕೆಲವರಿಗೆ ಇರುತ್ತೆ, ಗಾಯ ವಾಸಿ ಆಗಲ್ಲ, ಏನೇನೋ ಪ್ರಾಬ್ಲಮ್ ಇದೆ. If it is so important that hormones should be secreted in precise quantity, we need a mechanism through which it's done. So ಈಗ
ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆದರೆ ಉದ್ದಾಗ್ತಾರೆ, ಹಾರ್ಮೋನ್ ಕಮ್ಮಿ ಪ್ರೊಡ್ಯೂಸ್ ಆದರೆ ಕುಳ್ಳಾಗ್ತಾರೆ, ಆ ಥರ ಎಲ್ಲ ಇತ್ತಲ್ವ. ಅದು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬೋದು. ಸೊ ಹಾರ್ಮೋನ್ ಶುಡ್ ಬಿ ಸೆಕ್ರೇಟೆಡ್ ಇನ್ ಪ್ರಿಸೈಸ್ ಕ್ವಾಂಟಿಟಿ, ಎಷ್ಟು ಬೇಕೋ ಅಷ್ಟು ಜನ್ರೇಟ್ ಆಗಬೇಕು. ಸೊ ಅದಕ್ಕೆ ಒಂದು ಮೆಕ್ಯಾನಿಸಮ್ ಬೇಕು ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಹೇಗೆ ಅಂತ ನೋಡೋಣ. The timing and amount of the hormone release are regulated by feedback mechanism. Feedback mechanism ಅಂದರೆ ಅದು ಜನ್ರೇಟ್ ಮಾಡ್ತಿದ್ರೆ ಅದಕ್ಕೊಂದು ಫೀಡ್ಬ್ಯಾಕ್ ಸಿಗುತ್ತೆ, ಆಯಿತಾ. ಏನಾಗಿಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಶುಗರ್ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆದರೆ ದೇ ಆರ್ ಡಿಟೆಕ್ಟೆಡ್ ಬೈ ಸೆಲ್ಸ್ ಆಫ್ ಪ್ಯಾಂಕ್ರಿಯಾಸ್ ಚೆಕ್ ಮಾಡಿ ಅದು ಡಿಟೆಕ್ಟ್ ಮಾಡುತ್ತೆ. ಆವಾಗ ಅದು ರೆಸ್ಪಾಂಡ್ ಮಾಡುತ್ತೆ ಇನ್ಸುಲಿನ್ ಜಾಸ್ತಿ ಮಾಡೋಕ್ಕೆ. It produces more insulin. ಅದೇ as a sugar level falls, as a blood sugar level falls, insulin secretion is reduced. So ಶುಗರ್ ಕಮ್ಮಿ ಆದರೆ ಇನ್ಸುಲಿನ್ ಸೆಕ್ರೀಷನ್ ಕಮ್ಮಿ ಆಗುತ್ತೆ. ಸೊ ಇದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಅಂದರೆ ಶುಗರ್ ಜಾಸ್ತಿ ಇದ್ದರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡು, ಶುಗರ್ ಕಮ್ಮಿ ಆದರೆ ಇನ್ಸುಲಿನ್ನ ನಿಲ್ಲಿಸು. ಸೊ ಅವಾಗ ನೋಡ್ದಂಗೆ ಇನ್ನೊಂದು ಸಲ ಸಮರೈಸ್ ಮಾಡಿದ್ರೆ, ಗ್ರೋತ್ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಆಗಿ ನಮ್ಮ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಥೈರಾಕ್ಸಿನ್ನು ಮೆಟಬಾಲಿಸಮ್ ಆಫ್ ಬಾಡಿ ಗ್ರೋತ್ ಥೈರಾಯ್ಡ್ ಗ್ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಆಗ್ತಾಯಿದೆ. ಇನ್ಸುಲಿನ್ ಪ್ಯಾಂಕ್ರಿಯಾಸಲ್ಲಿ ಪ್ರೊಡ್ಯೂಸ್ ಆಗಿ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡುತ್ತೆ. ಟೆಸ್ಟ್ರೋಸ್ಟ್ರನ್ನು ಈಸ್ಟ್ರೋಜನ್ನು ಟೆಸ್ಟಿಸ್ ಓವರೀಸಲ್ಲಿ ಪ್ರೊಡ್ಯೂಸ್ ಆಗಿ ಮೇಲ್ ಆ್ಯಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಆ್ಯಂಡ್ ಸೆಕ್ಸ್ ಆರ್ಗನ್ಸನ್ನು ಡೆವಲಪ್ಮೆಂಟ್ಗೆ ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಅಡ್ರಿಲಿನ್ ಅನ್ನೋದು ಫೈಟ್ ಆರ್ ಫ್ಲೈಟ್, ಓಡೋದು ಅಥವಾ ಜಗಳ ಮಾಡೋದಕ್ಕೆ, ಫೈಟ್ ಮಾಡೋದಕ್ಕೆ ಡೇಂಜರಸ್ ಸಿಚುವೇಷನಲ್ಲಿ ಹೆಲ್ಪ್ ಮಾಡುತ್ತೆ. ಹೈಪೋಥಾಲಮಸ್ಸು ಹಾರ್ಮೋನನ್ನು ರಿಲೀಸ್ ಮಾಡೋದು. ಸೊ ಸ್ಟಿಮ್ಯುಲೇಟ್ಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಟು ರಿಲೀಸ್ ಹಾರ್ಮೋನ್ಸ್. ಸೊ ಇದಿಷ್ಟು ಇದೆ. ಹೈಪೋಥಾಲಮಸ್ ಬಗ್ಗೆ ಒಂದು ಚಿಕ್ಕ ಸೆಕ್ಷನ್ ಇದೆ, ಇಲ್ಲಿ ನೋಡೋಣ ಏನಿದೆ. Did you know hypothalamus plays an important role in the release of many hormones? For example, when the level of growth hormone is low, the hypothalamus releases growth hormone, a releasing factor which stimulates the pituitary gland to release growth hormone. ಸೊ ಹೈಪೋಥಾಲಮಸ್ ಒಂಥರ ಎಲ್ಲ ಗ್ಲ್ಯಾಂಡ್ಸ್ಗೆ ಮ್ಯಾನೇಜರ್ ಅಥವಾ ರೆಗ್ಯುಲೇಟರ್ ಇದ್ದಂಗೆ. ಸೊ ಅದು ಫಾರ್ ಎಕ್ಸಾಂಪಲ್ ಪಿಟ್ಯೂಟರಿ ಗ್ಲ್ಯಾಂಡ್ ಕಮ್ಮಿ ರಿಲೀಸ್ ಮಾಡ್ತಾ ಇದ್ದಾರೆ ಗ್ರೋತ್ ಹಾರ್ಮೋನ್, ಅದು ಒಂದು ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್ ನೀನು ರಿಲೀಸ್ ಮಾಡಪ್ಪ ಜಾಸ್ತಿ ಅಂತ. ಓಕೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಸೂನ್ ವಿತ್ ಅ ನ್ಯೂ ವಿಡಿಯೋ. ಬಾಯ್.